ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ಗೂ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ದೂರ ಕಾಲ ವೇಗದ ಬಗ್ಗೆ ನಿಮ್ಮ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಿ. ಈ ವಿಡಿಯೋದಲ್ಲಿ ಒಂದಿಷ್ಟು ಲೆಕ್ಕಗಳನ್ನ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುವಂಥ ಅವಶ್ಯವಾಗಿ ನೀವು ಕಲೀಲೇಬೇಕಂತ ದೂರ ಕಾಲದ ವೇಗದ ಮೇಲಿನ ಸಮಸ್ಯೆಗಳನ್ನು ಬಿಡಿಸೋಣ. ಈ ಸಮಸ್ಯೆಗಳು ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನಿಮಗೆ ಅರ್ಥ ಆಕತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಈ ವಿಡಿಯೋದಲ್ಲಿ ಮೊದಲಿಗೆ ಒಂದು ಲೆಕ್ಕವನ್ನು ನೋಡೋಣ್ರಿ. 63 ಕಿಲೋಮೀಟರ್ ಪರ್ ಅವರ್, ಇದನ್ನು ಮೀಟರ್ ಪರ್ ಮಿನಿಟ್ಗೆ ಪರಿವರ್ತಿಸಿ. ಅಂದರೆ 63 ಕಿಲೋಮೀಟರ್ ಪ್ರತಿ ಗಂಟೆಗೆ ಒಂದು ವಾಹನ ಚಲಿಸಕತ್ತೈತಿ. ಅದು ಮೀಟ್ರ್ ಪರ್ ಮಿನಿಟ್ಗೆ ಅಂದರೆ ಪ್ರತಿ ನಿಮಿಷಕ್ಕೆ ಎಷ್ಟು ದೂರವನ್ನು ಹೋಗ್ತೈತಿ. ಪ್ರತಿ ನಿಮಿಷಕ್ಕೆ ವೇಗ ಪ್ರತಿ ಗಂಟೆಗೆ ಇರ್ಬೋದು, ಪ್ರತಿ ನಿಮಿಷಕ್ಕೆ, ಪ್ರತಿ ಸೆಕೆಂಡಿಗೆ. ಇದು 3 ರೀತಿ ನಿಮ್ಗೆ ಇರ್ತಾವೆ. ನಾವೀಗ ಕಿಲೋಮೀಟ್ರ್ ಪರ್ ಗಂಟೆಯನ್ನು ಮೀಟ್ರ್ ಪರ್ ಮಿನಿಟ್ಗೆ ಯಾವ ರೀತಿ ಪರಿವರ್ತಿಸ್ಬೇಕು ಅನ್ನೋದನ್ನು ವಿಡಿಯೋದಲ್ಲಿ ನೋಡಿರಿ. 63 ನೇರವಾಗಿ ಬರಿತೀರಿ. ಕಿಲೋಮೀಟ್ರ್ ಪರ್ ಅವರ್ ಐತಿದು. ಇದನ್ನು 5/18 ಗುಣಿಸಿದ್ರೆ ನಿಮ್ಗೆ ಏನಾಗ್ತದೆ ರೀ, ಮೀಟ್ರ್ ಪರ್ ಸೆಕೆಂಡ್ ಆಗತ್ತೆ. ಮೀಟ್ರ್ ಪರ್ ಸೆಕೆಂಡ್ ಆಗತ್ತೆ. ನಮಗೆ ಕೇಳಿದ್ದೀಗ ಮೀಟ್ರ್ ಪರ್ ಮಿನಿಟ್ ಅಂದರೆ 63 × 50/3. ನೋಡಿರಿ, ಎರಡು ನಿಮ್ಗೆ ಬರ್ದು ತೋರಿಸ್ತಾ ಇದ್ದೀನಿ ಇಲ್ಲಿ. 50/3. ನೋಡಿರಿ, ಇನ್ನೊಂದು ಸ್ವಲ್ಪ ನಿಮ್ಗೆ ಇದ್ರ ಬಗ್ಗೆ ವಿವರಣೆ ಕೊಡೋದಾದರೆ, ಇಲ್ಲಿ 50 ಐತಿ, 5 ಅಂತೂ ಎರಡೂ ಕಡೆ ಐತಿ. ಇದು ನೆನ್ಪಿಟ್ಕೊಳಕ್ಕೆ ನಾವು ಈಸಿಯಾಗಿ ಮಾಡ್ಕೋಬೋದು. ಮೀಟ್ರ್ ಪರ್ ಸೆಕೆಂಡ್ ಬೇಕಂದ್ರೆ, ಮೀಟ್ರ್ ಪರ್ ಸೆಕೆಂಡ್ ಬೇಕಂದ್ರೆ 5/18 ಗುಣಿಸ್ಬೇಕು. 50/3 ಗುಣಿಸಿದ್ರೆ ಮೀಟ್ರ್ ಪರ್ ಮಿನಿಟ್ ಬರ್ತೈತೆ. ಮೀಟ್ರ್ ಪರ್ ಮಿನಿಟ್. ಅದಕ್ಕೆ ನಮಗೆ ಈ ಲೆಕ್ಕ ಈ ರೀತಿ ಮಾಡಬೇಕು. ಇದು ನಿಮ್ಗೆ ಮಾಹಿತಿಗಿರಲಿ ಅಂಥೇಳಿ ನಿಮ್ಗೆ ಹೇಳಿನೇ. ಈಗ ನೋಡೋಣ. 3 1 3 2 3 1 ಇದನ್ನು ಗುಣಾಕಾರ ಮಾಡಿದ್ರೆ 21 5 105. ಮುಂದೆ 0 ಐತಿ, ಮುಂದೆ 0 ಬರೀರಿ. ಮೀಟ್ರ್ ಪರ್ ಮಿನಿಟ್ ಆಯಿತು. ಸಿಂಪಲ್ಲಾಗಿ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳೀನಿ, ಈಗೂ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಇತ್ತಿದು, ನಾವು ಎದುರಾಗ ಮಾಡತ್ತೀವಿ ಮೀಟ್ರ್ ಪರ್ ಸೆಕೆಂಡ್ ಮಾಡತ್ತೀರಿ. ಇಲ್ಲಿ ಕಿಲೋಮೀಟ್ರ್ ಪರ್ ಅವರ್ ಇದೆ, ಸೇಮ್ ಕ್ವಶನ್. ಇಲ್ಲಿ ಮೀಟ್ರ್ ಪರ್ ಮಿನಿಟ್ ಮಾಡತ್ತೀರಿ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ದೊಡ್ಡ ಮಾನ ನೀವು ನೆನಪಿಟ್ಕೊಳಕ್ಕೆ ಒಂದು ಈಸಿ ಟ್ರಿಕ್ಸ್ ಹೇಳ್ತೀನಿ. ನಮ್ಮ ಸೂತ್ರ ಇದು 5/18 ಹೆಂಗೆ ಬಂತು ಅನ್ನೋದು ಗೊತ್ತಿಲ್ಲ ಅಂದರೂ ನೋಡ್ಬೋದು. ಕಿಲೋಮೀಟರ್ ಇದು ದೊಡ್ಡ ಮಾನ. ಕಿಲೋಮೀಟ್ರ್ ಇದ್ದಿದ್ದು ಏನಾಗಬೇಕೈತಿ, ದೂರ. ಅದು ದೂರದ ಮಾನ. ಇದು ದೂರವನ್ನು ಅಳ್ಯಾಕೆ ಮಾನಗಳನ್ನ ಉಪಯೋಗಿಸ್ತೀವಿ. ಯಾವ ಮಾನದಾಗ ಉಪಯೋಗಿಸಕತ್ತೀರಿ, ಕಿಲೋಮೀಟ್ರ್ ಇದ್ದಿದ್ದು ಮೀಟ್ರ್ ಮಾಡತ್ತೀರಿ. ಅಂದರೆ ದೊಡ್ಡ ಮಾನ ಚಿಕ್ಕ ಮಾನಕ್ಕೆ ಪರಿವರ್ತನೆ ಆಗತ್ತೈತಿ. ಅಂದರೆ ಗುಣಾಕಾರ ಮಾಡಬೇಕು. ಇದು ಕಿಲೋಮೀಟ್ರ್ ಅಂದರೆ ಕಿಲೋಮೀಟ್ರ್ ಇದು ಮೀಟ್ರ್ ಅಂದ್ರೆ ಮೀಟ್ರ್ನಾಗ ಆಗ್ಬೇಕು. ಒಂದು ಕಿಲೋಮೀಟ್ರ್ ಅಂದರೆ ಎಷ್ಟು ಮೀಟ್ರ್ ಐತ್ರಿ, 1000 ಮೀಟ್ರ್. ನೆಕ್ಸ್ಟ್ ನೋಡಿರಿ, ಇಲ್ಲಿ ಗಂಟೆ ಐತಿ, ಇದು ಸೆಕೆಂಡ್ ಐತಿ. ಒಂದು ಗಂಟೆ ಅಂದರೆ 60 ನಿಮಿಷ. ಅದನ್ನು ಮತ್ತು ನಾವು ಸೆಕೆಂಡ್ ಒಳಗೆ ಮಾಡಿದ್ದೀವಿ ಅಂದರೆ 60 × 60 ಮಾಡಬೇಕಾಗತ್ತೆ. ಹಾಗಾದ್ರೆ ಏನಾಯ್ತು ರೀ, ಇದು 3600 ಆಯಿತು. 2 0 ಕ್ಯಾನ್ಸಲ್ ಆದವು. 2ರಿಂದ ಕಣ್ತಾ ಹೊಡೀರಿ. 2 1 2 8 2 5. ಇದು 5/18 ಗುಣಿಸಿದ್ರೆ ಏನಾಯ್ತು ರೀ, ಮೀಟ್ರ್ ಪರ್ ಸೆಕೆಂಡ್ ಆಯಿತು. ಹಾಗಾದ್ರೆ ಇದು 50/3 ಏನು ರೀ ಅಂದರೆ, ಇದು ಮೀಟ್ರ್ ಪರ್ ಮಿನಿಟ್. ಇದು ಇಲ್ಲೇ 1000 ಆಯ್ತು ನೋಡಿರಿ. ಇದ ಈಗ ಹೇಳ್ದಂಗೆ ಕಿಲೋಮೀಟ್ರ್ ಪರ್ ಅವರ್ ಐತಿ. ಕಿಲೋಮೀಟ್ರ್ ಅಂದರೆ 1000 ಮೀಟ್ರ್. ಇದನ್ನು ಮಿನಿಟ್ಗೆ ಇಲ್ಲಿ ನೋಡಿ, ಗಂಟೆ ಇದ್ದಿದ್ದು ಅವರ್ ಇದ್ದಿದ್ದು, ಗಂಟೆ ಇದ್ದಿದ್ದು ನಿಮಿಷ ಆಗಬೇಕೈತಿ. ಒಂದು ಗಂಟೆ ಅಂದರೆ ಎಷ್ಟು ನಿಮಿಷ ರೀ, 60 ನಿಮಿಷ. ನೋಡಿರಿ, 2 0 ಹೋದು.
ಎರಡು ಮೂರಲೆ 2 50/3 ಗುಣಿಸಿದರೆ ದೊಡ್ಡ ಮಾನವನ್ನು ಚಿಕ್ಕ ಮಾನಕ್ಕೆ ಪರಿವರ್ತನೆ ಮಾಡಬೇಕಂದ್ರೆ ಗುಣಾಕಾರ ಮಾಡಬೇಕು. ಗುಣಾಕಾರ ಮಾಡಿದಾಗ ನಿಮಗೆ ಮೀಟರ್ ಪರ್ ಮಿನಿಟ್ ಸಿಗ್ತೈತಿ. ಈ ರೀತಿ ನಾವು ಲೆಕ್ಕ ಮಾಡೋದ್ರಿಂದ ನಿಮ್ಗೆ ಆನ್ಸರ್ ಸಿಗ್ತೈತಿ. ಇದೆ ನೋಡ್ರಿ, ಚಿಕ್ಕ ಮಾನ ದೊಡ್ಡ ಮಾನಕ್ಕೆ ಹೋಗ್ಬೇಕಂದ್ರೆ ಭಾಗಾಕಾರ ಮಾಡಬೇಕು. ಸಿಂಪಲ್, ಇದರ ಅಪೋಸಿಟ್ ಆಗ್ತೈತಿ. ಅವಾಗ ನೋಡ್ರಿ ಅದೊಂದು ಹೇಳ್ಬಿಡ್ತೀನಿ. ಈಗ ಮೀಟ್ರ್ ಪರ್ ಸೆಕೆಂಡ್ ಇದ್ದಿದ್ದು ಕಿಲೋಮೀಟರ್ ಪರ್ ಅವರ್ ಆಗಬೇಕೈತಿ. ಕಿಲೋಮೀಟ್ರ್ ಪರ್ ಅವರ್ ಆಗಬೇಕೈತಿ. ಈಗ ಏನು ಮಾಡ್ತೀರಿ ಹೇಳ್ರಿ, 1000 ಮೀಟ್ರ್ ಅಂದ್ರೆ 1 ಕಿಲೋಮೀಟ್ರ್ ರೀ. ಭಾಗಿಸ್ಬೇಕಂತ ಹೇಳಿ ನಿಮಗೆ, ಭಾಗಿಸ್ರಿ. ಇನ್ನು 1 ಅವರ್ ಅಂದರೆ ಎಷ್ಟು ಸೆಕೆಂಡ್ ಐತ್ರಿ? 3600. 2 0 ಕ್ಯಾನ್ಸಲ್ ಆತ್ರಿ. 2 5 2 18 ಭಾಗಾಕಾರ ಮಾಡಿರಿ. ಇಲ್ಲೊಂದು ಒಂದು ಮೀಟ್ರ್ ಪರ್ ಸೆಕೆಂಡ್ ಇತ್ತಂತ ಇಟ್ಕೋರಿ. ಅದನ್ನು ಕಿಲೋಮೀಟ್ರ್ ಪರ್ ಅವರ್ ಮಾಡ್ಬೇಕಂದ್ರೆ ಇದು ಭಾಗಾಕಾರ ವ್ಯತ್ಕ್ರಮದಾಗ ಬರೆದಾಗ ನಾವು ಗುಣಾಕಾರಕ್ಕೆ ಪರಿವರ್ತನೆ ಮಾಡ್ತೀರಿ. 18/5 ಗುಣಾಕಾರ ಮಾಡ್ತೀರಿ. ನೀವು ಭಾಗಾಕಾರ ಮಾಡಿದ್ದನ್ನು ಗುಣಾಕಾರ ಆತಂದ್ರೆ ಈಗ ಏನಾಗ್ತದಿದ್ರೆ 18/5 ಗುಣಿಸಿದ್ರೆ ನಿಮಗೆ ಕಿಲೋಮೀಟ್ರ್ ಪರ್ ಅವರ್ ಸಿಗ್ತೈತಿ. ಮೀಟ್ರ್ ಪರ್ ಸೆಕೆಂಡ್ ಇದ್ದಿದ್ದು ಕಿಲೋಮೀಟ್ರ್ ಪರ್ ಅವರ್ ಆಯ್ತು. ಇನ್ನು ಇಲ್ಲಿ ಒಂದು ಸ್ವಲ್ಪ ನಾವು ವಿಚಾರ ಮಾಡಿದ್ರೆ 5/18ಕ್ಕೂ ಇದಕ್ಕೂ ಏನು ಸಂಬಂಧ ಐತಿ ನೋಡ್ರಿ. 5/18 ಕಿಲೋಮೀಟ್ರ್ ಪರ್ ಅವರ್ ಇದ್ದಿದ್ದು ಮೀಟ್ರ್ ಪರ್ ಸೆಕೆಂಡ್ ಆಗ್ಬೇಕಾದ್ರೆ ಗುಣಾಕಾರ ಆಯ್ತು. ಈ ಒಂದೇ ನೀವು ಕ್ರಿಯೆಯನ್ನು ಮಾಡಿದ್ರೆ ಒಂದೇ ಕ್ರಿಯೆ ಅಂತ ನೀವು ನೆನ್ಪಿಟ್ಕೊಳ್ಳೋಕ್ಕೂ ಅವಕಾಶ ಐತಿ. 18/5 ಅಂದರೆ ಅಪೋಸಿಟ್ ಆಗೈತೆ ನೋಡ್ರಿ. ಈ ರೀತಿ ಮಾಡೋದ್ರಿಂದ ಕಿಲೋಮೀಟ್ರ್ ಪರ್ ಅವರ್ ನಿಮಗೆ ಆಗ್ತದೆ. ಅವಾಗ ಗುಣಾಕಾರ ಅದನ್ನ ಹೇಳ್ಬೋದು. ನೀವು ಯಾವ ರೀತಿ ನೆನ್ಪಿಟ್ಕೋತೀರಿ ಅದನ್ನು ನಿಮ್ಮ ಬಿಟ್ಟಿದ್ದು. ಈಗ ಸೇಮ್ ಈಗ ಮೀಟ್ರ್ ಪರ್ ಮಿನಿಟ್ ಇದನ್ನು ಸೇಮ್ನಾಗ 3/50 ಗುಣಾಕಾರ ಮಾಡಿದರೆ ಇದು ಸೇಮ್ ಪ್ರೊಸೀಜರ್. ಅವಾಗ ಏನಾಗ್ತದೆ ರೀ, ಕಿಲೋಮೀಟರ್ ಪರ್ ಅವರ್ ಆಗ್ತೈತಿ. 3/50 ಇದು ಅಪೋಸಿಟ್. 50/3 ಇತ್ತು, 3/50 ಮಾಡಿದರೆ ನಿಮ್ಗೆ ಆನ್ಸರ್ ಕಿಲೋಮೀಟ್ರ್ ಪರ್ ಅವರ್ನಾಗ ಸಿಗ್ತೈತಿ. ಇದು ಸಿಂಪಲ್ಲಾಗಿ ನಿಮಗೆ ಗೊತ್ತಿರಬೇಕಾಗಿತ್ತು. ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. ನಮ್ಗೆ ಬೇಕಾಗಿದ್ದು ಇದೊಂದು ಆನ್ಸರ್. ನಿಮಗೆ ಗೊತ್ತಾಗಲಿ ಅಂತ ಈ ಕಾನ್ಸೆಪ್ಟನ್ನು ಮತ್ತೊಮ್ಮೆ ನಿಮಗೆ ಹೇಳಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಏನು ಮಾಡಿದರೆ ಈಸಿಯಾಗಿ ನಮ್ಮ ಆನ್ಸರ್ ಸಿಗ್ತೈತಿ ಅನ್ನೋ ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೋಬೇಕು. ಅವಾಗ ನಮ್ಮ ಲೆಕ್ಕಗಳನ್ನ ಬಿಡ್ಸಕ್ಕೆ ಬರ್ತೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾಯಿದೆ ನೋಡ್ರಿ. ವಾಹನ ಒಂದು 50 ಕಿಲೋಮೀಟರ್ ವೇಗದಲ್ಲಿ ಎ ಸ್ಥಳದಿಂದ ಬಿ ಸ್ಥಳದ ಕಡೆಗೆ ಹೊರಟು ಅದೇ ವಾಹನ ಬಿಯಿಂದ ಎ ಕಡೆಗೆ 45 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಕ್ರಮಿಸಿದರೆ ಅದರ ಸರಾಸರಿ ವೇಗ ಎಷ್ಟು? ಅದರಲ್ಲಿ ಸಿಂಪಲ್ ಕ್ವಶನ್. ಸರಾಸರಿ ಅನ್ನೋದು ಒಂದು ಶಬ್ದ ಬಂತು. ಸರಾಸರಿ ಅಂದ್ರೆ ನೋಡ್ರಿ, ಇದು ಸೂತ್ರ ಅಥವಾ ನಾವು ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೋದು. ಸರಾಸರಿ ಅಂದರೆ ಏನು ಅಂತ ತಿಳ್ಕೊರಿ. ಮೊದಲಿಗೆ ನೋಡ್ರಿ, ಸರಾಸರಿ ವೇಗ. ಇಲ್ಲಿ ಮೊದಲು ಸರಾಸರಿ ಶಬ್ದ ಅರ್ಥ ಮಾಡ್ಕೋರಿ. ಎವರೇಜ್ ಅಂತ ಕರಿತೀರಿ. ಇದು ಸಮನಾಗಿ ಹಂಚೋದು, ಈಕ್ವಲಾಗಿ ಹಂಚೋದು. ಈಗ ಒಂದು ಈ ದೂರದ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಈಗ ನಾವು ಎದಿಂದ, ಇದು ಬೇರೆ ಕ್ವಶನ್, ಇದು ಅದಕ್ಕೆ ಸಂಬಂಧಪಟ್ಟಿದ್ದ ಅಂದರೆ ಇದು ಅರ್ಥ ಆದ್ರೆ ಅದು ಅರ್ಥ ಆಗುತ್ತೆ. ನಿಮ್ಮ ಎದಿಂದ ಬಿ ಪಟ್ಟಣಕ್ಕೆ ನಿಮ್ಮ ವಾಹನ ಚಲಾಯಿಸ್ಕೋತ ಹೊಂಟೀರಿ. ಇಲ್ಲಿ ಕೆಲವು ನಗರಗಳು ಬರ್ತಾವೆ, ಹಳ್ಳಿಗಳು ಬರ್ತಾವೆ. ನಾವು ವೇಗ ಸ್ಟಾರ್ಟಿಂಗ್ ಇಲ್ಲ, ನಿಮ್ಮ ಸಿಟಿ ಐತಂತ ಇಟ್ಕೊಡ್ರಿ, ನಿಧಾನಕ್ಕೆ ಹೋಗ್ಬೇಕಾಗತ್ತೆ. ಯಾಕೆ ವಾಹನಗಳ ದಟ್ಟಣೆ ಜಾಸ್ತಿ ಇರೋದ್ರಿಂದ ನೀವು 1 ಅವರ್ 1 ಗಂಟೆ 50 ಕಿಲೋಮೀಟರ್
ಪರ್ ಅವರ್ನಾಗ ಹೋಗ್ತೀರಿ. 1 ಗಂಟೆ 50 km/hನೇ ಹೋಗ್ತೀರಿ. ನೆಕ್ಸ್ಟ್ 3 ಗಂಟೆ ಇಲ್ಲಿಗೆ ತಗೋತೀರ ಅಂತ ಇಟ್ಕೊಳ್ಳೋಣ. ಎರಡನೇ ಇಲ್ಲೇ ಟ್ರಾಫಿಕ್ ಏನೂ ಇಲ್ಲ, ಬಸ್ ವಾಹನ ಸಂಚಾರ ಏನಿಲ್ಲ, ರೋಡ್ ಫ್ರೀ ಐತಿ. ಇಲ್ಲಿ ಏನು ಮಾಡ್ತೀರಿ ನೀವು 70 km/hನಾಗ ಹೋಗ್ತೀರಿ. ಎರಡನೇ ಗಂಟೆ ಇದು 1ನೇ ಗಂಟೆ, ಇದು 2ನೇ ಗಂಟೆ ಏನು ಮಾಡ್ತೀರಿ 70 km ಸ್ಪೀಡ್ನಾಗ ಹೋಗ್ತೀರಿ. ನೆಕ್ಸ್ಟ್ ಇಲ್ಲೇ ಮತ್ತು ನಗರ ಬಂತು, ಇಲ್ಲಿ ಭಾಳ ಟ್ರಾಫಿಕ್ ಇರೋದ್ರಿಂದ 40 km/hನಾಗ ಹೋಗ್ತೀರಿ. km/h ಅಂದರೆ ವೇಗಗಳು ಒಂದೊಂದು ತಾಸಿಗೆ ನಿಮ್ಮದು ವೇಗ ಬದಲಾವಣೆ ಆಕ್ಕೋತ ಹೋಯ್ತು. ಆವಾಗ ನಾವು ಇದು ಸರಾಸರಿ ವೇಗವನ್ನು ಕಂಡುಹಿಡಿಬೇಕಾಗತ್ತೆ. ಆವಾಗ ಏನು ಮಾಡಬೇಕಪ್ಪ ಅಂದರೆ ಸರಾಸರಿ ವೇಗದ ಸೂತ್ರ ಏನೈತಿ, ಸೂತ್ರ ಅನ್ನೋಕ್ಕಿಂತ ಪ್ರತಿ ಗಂಟೆಗೆ ನಾವು ಎಷ್ಟು ದೂರ ಹೋದಿವಿ ಅನ್ನೋದು ಸರಾಸರಿಯಲ್ಲಿ. ಅಂದರೆ ಈ 3 ಗಂಟೆ ಹೋಗಿರಿ ಎವರೇಜ್ ಎಷ್ಟು ಬಿಂತು ಅಂದ್ರೆ ನಿಮಗೆ 1 ಗಂಟೆಗೆ ಎಷ್ಟು ದೂರ ಹೋಗಿರಿ ಅನ್ನೋದು ತಿಳ್ಕೊಳ್ಳೋದು ಸರಾಸರಿ ವೇಗ ಆಗುತ್ತೆ. ಈಗ ಇದಕ್ಕೆ ಸೂತ್ರ ಏನು ಮಾಡ್ಕೋತೀವಪ್ಪ ಅಂದ್ರೆ ಒಟ್ಟು ದೂರ ಬಾಯ್ ಒಟ್ಟು ಕಾಲ. ಒಟ್ಟು ದೂರ ಅಂದರೆ ಎದಿಂದ ಬಿಗೆ ಎಷ್ಟು ದೂರ ಐತಿ ಮತ್ತು ಎಷ್ಟು ಟೈಮ್ ತೊಗೊಂಡ್ರಿ ಅದು ಸರಾಸರಿ ವೇಗ ಆಗುತ್ತೆ. ಪ್ರತಿಯೊಂದು ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಿ. ಹಾಗಾದ್ರೆ ನೇರವಾಗಿ ನಾವು ಬರಿತೀವಿ, ಅದಕ್ಕೆ ಸರಾಸರಿ ವೇಗ ಅಂತ ಕರಿತೀರಿ. ಈಗ ಇಲ್ಲಿ 50 km ಹೋಗಿರಿ, 90 ಆಯಿತು, 90 ಒಂದು 70, 160 ಆಯ್ತು. 160 ಎಷ್ಟು ಗಂಟೆ ತೊಗೊಂಡ್ರಿ 3 ಗಂಟೆ. ಈ ರೀತಿ ಅದನ್ನು ಸರಾಸರಿ ವೇಗವನ್ನು ಲೆಕ್ಕ ಹಾಕ್ತೀವಿ. ಈಗ ಇನ್ನೂ ಇಲ್ಲೇ ನಿಮ್ಗೆ ಈಸಿ ಆಯ್ತಿದ್ದು. ಇದು ಕನ್ಫ್ಯೂಷನ್ ಏನಾಗಬಹುದಪ್ಪ ಅಂದರೆ ವೇಗ 50 km ಸ್ಪೀಡ್ನಾಗ ಹೊಂಟೀರಿ, 2 ಗಂಟೆ ಹೋಗ್ತೀರಿ, ಆವಾಗ ನಿಮಗೆ ಕನ್ಫ್ಯೂಸ್ ಸ್ಟಾರ್ಟ್ ಆಗುತ್ತೆ. ಈಗ ದೂರ ಬೇರೆ ಆಕತ್ತೆ ನೋಡ್ರಿ. ಎಷ್ಟು ದೂರ ಐತೆ ಅನ್ನೋದು ನಮ್ಗೆ ಕೊಟ್ಟಿಲ್ಲ, ಒಂದು ಪಟ್ಟಣಕ್ಕೆ ಹೊಂಟೀರಿ. ಈಗ 2 ಗಂಟೆ ಹೋಗಿರಿ, ಇಲ್ಲಿ 1 ಗಂಟೆ ಹೋಗಿರಿ, ಇಲ್ಲೊಂದು ಅರ್ಧ ಗಂಟೆ ಹೋಗಿರಿ. ಈ ರೀತಿ ಲೆಕ್ಕ ಇತ್ತಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ. ಈಗ 50 km 2 ಗಂಟೆ ಹೋಗಿರಿ. ಹಾಗಾದರೆ ದೂರ ಏನಾಯ್ತು, ಈಗ 1ನೇ ದೂರ 50 × 2 100 ಆಯ್ತು ರೀ. 2ನೇ ದೂರ ಅನ್ಕೋತೀರಿ. ಈಗ 70 km 1 ಗಂಟೆ ಹೋಗಿರಿ, ದೂರ ಏನಾಯ್ತು ಈಗ 70 × 1 70 ಆಯಿತು. ಅರ್ಧ ಗಂಟೆ ಹೋಗಿರಿ, 40 ಸ್ಪೀಡ್ನಾಗ ಅರ್ಧ ಗಂಟೆ ಹೋಗಿರಿ ಅಂದರೆ 20 km ಆಯಿತು. ಇದು ದೂರ, ಇದು ದೂರ, ಇದು ಎಲ್ಲ ದೂರಗಳು 3 ದೂರಗಳು ಬೇರೆ ಬೇರೆ ಬರ್ತವೆ. ಈಗೇನಾಯ್ತು 190 ಆಯಿತು. 1 ಅಂದರೆ 190 km ಆಯಿತು. 190 km ಹೋಗಬೇಕಾದ್ರೆ ಎಷ್ಟು ಗಂಟೆ ತೊಗೊಂಡ್ರಿ ಕಾಲಗಳನ್ನ ಕೂಡಿಸ್ಬೇಕು. 2 + 1 + ಅರ್ಧ 3:30 ಆಯಿತು. ಅಂದರೆ 3 2 6 7/2. ಈಗ ಸರಾಸರಿ ವೇಗ ನಿಮ್ಗೆ ಬೇಕಂದ್ರೆ ನೋಡಿರಿ, ಒಟ್ಟು ದೂರ ಎಷ್ಟೈತೆ ರೀ 190, ಒಟ್ಟು ದೂರ ಬಾಯ್ ಒಟ್ಟು ಕಾಲ. ಈಗ ಸರಾಸರಿ ವೇಗ ನಿಮಗೆ ಸಿಗ್ತೈತಿ. ಒಟ್ಟು ದೂರ 190 km, ಒಟ್ಟು ಕಾಲ ಇಲ್ಲಿ ಬಾಗಿಲೇ ಈ ಕಡೆ ಬರ್ರಿ, ನಿಮ್ಗೆ ಕನ್ಫ್ಯೂಸ್ ಆಗೋದಿಲ್ಲ. 7/2 ಅಂದರೆ 190 ಭಾಗಾಕಾರ ಇದ್ದಿದ್ದು ಗುಣಾಕಾರ ಮಾಡ್ಕೋತೀರಿ, 2/7 ಆಗುತ್ತೆ. ಇದನ್ನು ನೀವು ಲೆಕ್ಕ ಮಾಡಿದರೆ ನಿಮಗೆ ಸರಾಸರಿ ವೇಗ ಸಿಗ್ತೈತಿ. ಈ ರೀತಿಯಲ್ಲಿ ನಾವು ಲೆಕ್ಕಗಳನ್ನ ಮಾಡಬೇಕಾಗತ್ತೆ. ಸರಾಸರಿ ವೇಗದ ಸೂತ್ರ ನಿಮ್ಗೆ ಕ್ಲಿಯರಾಗಿ ಗೊತ್ತಿರಲಿ. ಒಟ್ಟು ದೂರ ಬಾಯ್ ಒಟ್ಟು ಕಾಲ. ಒಟ್ಟು ದೂರಕ್ಕೆ ಒಟ್ಟು ಕಾಲದಿಂದ ನೀವು ಭಾಗಾಕಾರ ಮಾಡಿದರೆ ಸರಾಸರಿ ವೇಗ ಸಿಗ್ತೈತೆ. ಎ ಸ್ಥಳದಿಂದ ಬಿ ಸ್ಥಳಕ್ಕೆ 50 km ವೇಗದಲ್ಲಿ ಮತ್ತು 42 km 2 ವೇಗಗಳು ಕೊಟ್ಟಾರಿಲ್ಲೇ. ನಾವು ವಾಪಸ್ ಬರಬೇಕಾದ್ರೆ 45 km ಸ್ಪೀಡ್ನಾಗ ಬರ್ತಾರೆ, ಹೋಗಬೇಕಾದ್ರೆ 50 km ಸ್ಪೀಡ್ನಾಗ ಹೋಗ್ತಾರೆ. ನಮ್ಗೆ ಎಷ್ಟು ಕಿಲೋಮೀಟ್ರ್ ದೂರ ಐತಿ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ ಅಂದ್ರೆ ನಾವು ಎಕ್ಸ್ ಇಟ್ಕೊಳ್ಳೋಣ. ದೂರ ಅಂತೂ ಹೆಚ್ಚು ಕಡಿಮೆ ಆಗೋದಿಲ್ಲ,
ಎದಿಂದ ಬಿ ಸ್ಥಳಕ್ಕೆ ಒಂದೇ ದೂರ ಇರ್ತೈತಿ, ಬಿದಿಂದ ಎಕ್ಕೂ ಒಂದೇ ದೂರ ಇರ್ತೈತಿ. ಹಾಗಾದ್ರೆ ಎಕ್ಸ್ ಅಂತ ಬರೀತೀವಿ. ಇದು ಹೋಗಬೇಕಾದ್ರೆ. ಹಾಗಾದ್ರೆ ವಾಪಸ್ ಬರಬೇಕಾದ್ರೆ ದೂರ ಇದು ಎಕ್ಸ್ ಆಗಿರ್ತೈತಿ. ಹಾಗಾದ್ರೆ ಒಟ್ಟು ದೂರ ಸಿಕ್ತು ನಮಗಿಲ್ಲ. ಒಂದು ಆಪ್ಷನ್ ನಿಮಗೆ ಒಂದು ಕ್ಲಿಯರ್ ಗೊತ್ತಾಯಿತು. ಇದರ ಕೂಡಿಸಿದ್ರೆ 2x ಕಿಲೋಮೀಟರ್ ಅಂತ ಇಟ್ಕೋರಿ ಒಟ್ಟು ದೂರ. ನಮ್ಗೆ ಕಾಲ ಬೇಕೀಗ. ಒಟ್ಟು ಕಾಲ ಕಾಲ ಇಸ್ಕೊಳ್ಟು ದೂರ ಬಾಯ್ ವೇಗ ಐತೆ. ಮೊದಲನೇದು ತೊಗೊಂಡಾಗ ಎಕ್ಸ್ ಬಾಯ್ ಅಂದರೆ ಕಾಲ ಇಸ್ಕೊಳ್ಟು ದೂರ ಬಾಯ್ ವೇಗ. ವೇಗ ಎಷ್ಟೈತೆ? ಮೊದಲನೇ ವೇಗ 50 ಕಿಲೋಮೀಟ್ರ್ ಐತೆ. 50 ಕಿಲೋಮೀಟ್ರ್ ವೇಗದಲ್ಲಿ ಐತೆ. 50 ಕಿಲೋಮೀಟರ್ ಪ್ಲಸ್ ವಾಪಸ್ ಬರಬೇಕಾದ್ರೆ 45 ಕಿಲೋಮೀಟ್ರ್ ಐತಿ. ಒಟ್ಟು ನಮಗೀಗ ಕಾಲ ಕಂಡುಹಿಡ್ಕೋಬೇಕು. ಲಸ ತೆಗಿತೀರಿ ನೋಡಿರಿ. 50 45 ಲಸ ತೆಗಿತೀರಿ. 2 25 3 15 3 5 5 5 5 1 5 ನೋಡಿರಿ. ಲಸ ಎಲ್ ಸಿ ಎಮ್ 2 3 6 6 3 18 18 5 90 95 450 ನೋಡ್ರೀಗ 450 50 9 45 10 9x ಪ್ಲಸ್ 10x ಎಷ್ಟೈತೆ ರೀ? 19x ಆಯಿತು ಬೈ 450. ಒಟ್ಟು ಕಾಲ ಬಂತು ಮತ್ತು ಒಟ್ಟು ದೂರ ನಮಗಿಲ್ಲಿ ಐತಿ. ಇದಕ್ಕೆ ಭಾಗಿಸಿದ್ರೆ ನಿಮ್ಗೆ ಸರಾಸರಿ ವೇಗ ಸಿಗ್ತೈತಿ. ಸರಾಸರಿ ವೇಗ (2x) ದೂರ ಒಟ್ಟು ದೂರ ಬಾಯ್ ಒಟ್ಟು ಕಾಲ. ಇಲ್ಲಿ ಬೇಕಂದ್ರೆ ಒಂದು ಹಚ್ಕೋರಿ ನೋಡ್ರಿ. ಈಗ 2x ಬೈ 1 ಇಂಟು 450 ಬೈ 19x ಈ ರೀತಿಯನ್ನು ನಾವು ಮಾಡ್ಬೋದು. ಈಗ ಕ್ಯಾನ್ಸಲೇಷನ್ ಮಾಡಿರಿ. ಎಕ್ಸ್ ಹೋಯ್ತು ರೀ. ಈಗ 19 ಅವಿಭಾಜ್ಯ ಸಂಖ್ಯೆ ಇರುವುದರಿಂದ ಇದು ಗುಣ ಭಾಗಾಕಾರ ಮಾಡಬೇಕು. 45 2 90 ಆಯಿತು. 900 ಬೈ 19 ನಾವು ಇಲ್ಲಿ ಭಾಗಾಕಾರ ಮಾಡಿದರೆ 19 4 ಹಾಗೆ ಪಾಯಿಂಟ್ನಾಗೆ 2 ಸ್ಥಾನ ತೊಗೊಂಡು ಇಲ್ಲೇ ಮಾಡ್ಬೋದು. ನಾವು ಕ್ಯಾನ್ಸಲೇಷನ್ ಮಾಡ್ಬೋದು. 19 1 19 19 4 76 ಆಯ್ತು ರೀ. 14 ಉಳಿತು. ಅಂದರೆ 90ರಾಗ 19 4 76 ಹೋಯಿತು. 4 14 ಉಳಿತು. 14 ಮುಂದೆ 0 ಐತಿ. 19 5 95 19 6 114 19 7 133 140ರಾಗ 133 ಕಳೀತೀರಿ. 7 ಉಳಿತು. ಮುಂದೆ ಪಾಯಿಂಟ್ ಐತಿ. ಪಾಯಿಂಟ್ ಕೊಟ್ಟು 0 ತೊಗೋತೀರಿ. ಹಂಗಾದ್ರೆ 70 ಆಯಿತು. 19 4 76 ಐತಿ. ಹಾಗಾದ್ರೆ ನಮಗೆ 19 3 ಆಯಿತು. 19 3 57 3 ಉಳಿತು. 13 ಆಯಿತು. 130 ಆಯಿತು. 19 5 95 19 6 114 19 133 ಆಕತಿ. 19 6 ಈ ರೀತಿ ನಾವು ಲೆಕ್ಕ ಮಾಡಿದರೆ ನಿಮಗೆ 47.36 ಕಿಲೋಮೀಟರ್ ಪರ್ ಅವರ್ ಸಿಗ್ತದೆ. ಇದು ಆನ್ಸರ್. ಫೈನಲ್ ಆನ್ಸರ್ ಇದೆ. 47.36 ಕಿಲೋಮೀಟರ್ ಪರ್ ಅವರ್ ಆಯಿತು. ಈ ರೀತಿ ಸರಾಸರಿ ವೇಗ ಕೇಳಿದಾಗ ನಾವು ಅರ್ಥ ಮಾಡ್ಕೋಬೇಕು. ಒಟ್ಟು ದೂರ ಬಾಗಲೇ ಒಟ್ಟು ಕಾಲವನ್ನು ಮಾಡಿಕೊಂಡು ಅದನ್ನು ಲೆಕ್ಕ ಮಾಡಿದರೆ ನಿಮ್ಗೆ ಆನ್ಸರ್ ಸಿಗ್ತೈತಿ. ಈ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂಥ ಪ್ರಶ್ನೆಗಳು
ಇಂಥವು ಆಗಿರ್ಬೋದು. ನಿಮ್ಗೆ ಅನಿಸ್ಬೋದು ಇಷ್ಟು ಟೈಮ್ ಇರುತ್ತೆ ನಮಗೆ ಎಕ್ಸಾಮ್ನಾಗ ಅಂತ ಕೇಳಿದರೆ, ನಮ್ಗೆ ಅಷ್ಟು ಟೈಮ್ ಇರುವುದಿಲ್ಲ. 1 ನಿಮಿಷಕ್ಕೆ ಲೆಕ್ಕ ಆಗಬೇಕು. ಆದರೆ ನಾವು ಕಲಿಬೇಕಾದ್ರೆ, ಬೇಸಿಕ್ಕನ್ನು ಕಲಿಬೇಕಾದ್ರೆ ನಾವು ಇಷ್ಟಾದರೂ ಕನಿಷ್ಠ ನಾವು ಗೊತ್ತಿರಲೇಬೇಕು. ಆಮೇಲೆ ಟ್ರಿಕ್ಸ್ಗಳನ್ನ ಮುಂದಿನ ವಿಡಿಯೋಗಳನ್ನ ನಾವು ನೋಡೋಣಂತೆ. ಆದರೆ ಈ ಲೆಕ್ಕ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಕ್ಲಿಯರಾಗಿ ಅರ್ಥ ಮಾಡಿಕೊಂಡ್ರೆ ಟ್ರಿಕ್ಸ್ಗಳನ್ನ ಬಳಸ್ಬೋದು. ಟ್ರಿಕ್ಸ್ಗಳು ನಮಗೆ ಶಾಶ್ವತ ಅಲ್ಲ. ಅದರ ಪರ್ಮನೆಂಟಾಗಿ ನೆನಪಿಟ್ಕೋಬೇಕಾಗಿದ್ರೆ ಬೇಸಿಕ್ಕನ್ನು ಕಲೀಲೇಬೇಕು. ಬೇಸಿಕ್ ಆದಮೇಲೆ ನಿಮಗೆ ಟ್ರಿಕ್ಸ್ಗಳ ವಿಡಿಯೋಗಳನ್ನು ನೋಡೋಣ. ಆಮೇಲೆ ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಎ ಪಟ್ಟಣದಿಂದ ಬಿ ಪಟ್ಟಣದ ಕಡೆಗೆ ಬಸ್ ಒಂದು 60 ಕಿಲೋಮೀಟರ್ ವೇಗದಲ್ಲಿ ಹೊರಟಿದೆ. ಅದು 3/4 ಅಂದರೆ 4/3 ದೂರವನ್ನು 3 ಗಂಟೆಗಳಲ್ಲಿ ಕ್ರಮಿಸುವುದು. ಹಾಗಾದರೆ ಎ ಮತ್ತು ಬಿ ಪಟ್ಟಣಗಳ ನಡುವಿನ ದೂರ ಎಷ್ಟು? ಸಿಂಪಲ್ ಕ್ವಶನ್ ಐತೆ. ಇಲ್ಲಿ ನಾವು ಲೆಕ್ಕ ಮಾಡ್ಬೋದು. ಎ ಪಟ್ಟಣದಿಂದ ಬಿ ಪಟ್ಟಣದ ಕಡೆಗೆ ಒಂದು ಬಸ್ ಹೊಂಟೈತಿ. ಅದರ ವೇಗ ಎಷ್ಟೈತಪ್ಪ ಅಂದರೆ 60 ಕಿಲೋಮೀಟರ್ ಪರ್ ಅವರ್. ವೇಗ 60 ಕಿಲೋಮೀಟರ್ ಪರ್ ಅವರ್ ಐತಿ. ಇಲ್ಲೇ 3 ಗಂಟೆಗಳಲ್ಲಿ ನೋಡಿ, ಕಾಲ 3 ಗಂಟೆ ಇಟ್ಕೊಂಡು ಈಗ ಮಾಡೋಣ. ದೂರ ಕಂಡುಹಿಡ್ಕೊಂಡು, 3 ಗಂಟೆಗಳಲ್ಲಿ ಪೂರ್ತಿ ದೂರ ಹೋಗೋದಿಲ್ಲ. ಆದರೆ ಎಷ್ಟು ದೂರ ಹೋಗತ್ತೆ ನೋಡೋಣ. ಈಗ ದೂರ ಇಸ್ಕೊಂಡು ಕಾಲ ಇಂಟು ವೇಗ 60 ಇಂಟು 3 ಅಂದರೆ 180 ಕಿಲೋಮೀಟರ್ ಹೋಗ್ತೈತೆ. ಆದರೆ 3 ಗಂಟೆಯೊಳಗೆ ಎಷ್ಟು ದೂರ ಹೋಗೈತ್ರಿ? ಅದು ಮುಟ್ಟಬೇಕಾದ ಸ್ಥಳದಿಂದ ಎದಿಂದ ಹೋಗಬೇಕಾಗಿದ್ದು, ಎದಿಂದ ಬಿಗೆ ಹೋಗಬೇಕಾಗಿದ್ದು 3/4 ದೂರ ಅಷ್ಟೇ ಹೋಗೈತಿ. ಅಂದರೆ ಇಂಡಿಗೆ ಪೂರ್ತಿ ಹೋಗಿಲ್ಲ. ಪೂರ್ತಿ ಅಂದರೆ ಒಂದು ಭಾಗ ಅಂತ ಇಟ್ಕೊಂಡ್ರೆ 4/4 ಆಗ್ತಿತ್ತು. ಹಂಗಾದ್ರೆ ನಮಗೀಗ 3/4 ಅಂದ್ರೆ ನಿಮ್ಗೆ ಗೊತ್ತಾಗತೈತಿ, 3/4 ಭಾಗ ಹೋಗೈತಿ. ಇನ್ನೂ ಒಂದಿಷ್ಟು ಉಳಿದೈತಿ. ಇದು ನಮ್ಗೆ ಅರ್ಥ ಆಗಬೇಕು. ಅದನ್ನರೇ ಕಂಡುಹಿಡ್ಕೋರಿ ಅಥವಾ ಪೂರ್ತಿ ಭಾಗವನ್ನು ಕಂಡುಹಿಡ್ಕೋಬೋದು. ಇಲ್ಲಿ ನೀವು ತ್ರೈರಾಸ್ತಿಕ ಲೆಕ್ಕಗಳನ್ನ ನೋಡಿರಿ, ಅಥವಾ ಇದು 3/4ಕ್ಕೆ ಸಮ ಐತಿ. ಅದು 3/4 ದೂರವನ್ನು 3 ಗಂಟೆಯೊಳಗೆ ಹೋಗೈತಿ. 3/4 ಭಾಗ ಇದು. ಹೌದ್ರೆ? ವೇಗ ಅಂತೂ ಇಷ್ಟ ಐತಿ, 180 ಕಿಲೋಮೀಟ್ರ್ ಹೋಗೈತಿ. ಹಾಗಾದ್ರೆ ತ್ರೈರಾಸಿಗೆ ಹಾಕ್ರಿ. 3/4 ಅಂದರೆ 180. ಹಾಗಾದ್ರೆ 4/4 ಅಂದರೆ ಎಷ್ಟು? ಅಥವಾ 1/1 ಅಂದರೆ ಎಷ್ಟು? ನೋಡಿರಿ, ಭಾಗ = ಇಷ್ಟು ಕಿಲೋಮೀಟರ್. ಹಾಗಾದ್ರೆ ಇಷ್ಟು ಭಾಗ ಎಷ್ಟು? ಕ್ವಶನ್ ಮಾರ್ಕರ್ ಹಾಕಿರಿ. ಎಕ್ಸದ ಬೆಲೆ ನೀವು ಇದನ್ನು ಗುಣಾಕಾರ ಮಾಡ್ತೀರಿ. ಅಂದರೆ 1/1 ಆಯ್ತು ಇದು. ಈಗ 180 ಇಂಟು 1 ಬಾಗಲೇ 3/4 ಅಂದರೆ 180 ಗುಣಾಕಾರ, ಭಾಗಾಕಾರ ಇದ್ದದ್ದು ಗುಣಾಕಾರ ಆಯಿತು. 4 ಮ್ಯಾಗ ಹೋಯ್ತು, 3 ತೆಗೆದು 3 1 3 6 60 6 4 24 240 ಕಿಲೋಮೀಟರ್. ಒಟ್ಟು ದೂರ ಎಷ್ಟೈತಪ್ಪ ಅಂದರೆ 240 ಕಿಲೋಮೀಟರ್. ಇದೇ ಪ್ರಶ್ನೆಯನ್ನು ಕಂಟಿನ್ಯೂ ಮಾಡ್ಬೋದು. ಅವರು ಇನ್ನೂ ಎಷ್ಟು ದೂರ ಉಳೀತು ಅಂತ ಕೇಳಿದರೆ ಇದನ್ನು ಮೈನಸ್ ಮಾಡಿದರೆ ಸಿಗ್ತೈತಿ. 3/4 ಭಾಗ ಹೋಗೈತಿ. ಈಗ ಇನ್ನು ಎಷ್ಟು ಉಳಿದೈತಿ? 180 ಕಳೆದ್ರೆ ಇನ್ನು 60 ಕಿಲೋಮೀಟ್ರ್ ಹೋಗಬೇಕು. ಇಲ್ಲಿ ಸಿಂಪಲ್ಲಾಗಿ ನಾವು ಅರ್ಥ ಮಾಡ್ಕೋಬೋದು. 3 ಗಂಟೆ ಒಳಗೆ 160 ಇಂಟು 3 ಮಾಡ್ತೀರಿ, ಅದನ್ನು ಮೈನಸ್ ಮಾಡ್ರೆ ಹಂಗೂ ಕೇಳ್ಬೋದು. ನಮಗೆ ಒಟ್ಟು ದೂರ ಕೇಳ್ಯಾರ ಅಂದ್ಕೊಳ್ಳೀಗ ನಡುವಿನ ದೂರ ಎದಿಂದ ಬಿಗೆ ಇರುವಂಥ ನಡುವಿನ ದೂರ 140 ಕಿಲೋಮೀಟ್ರ್ ಅಂತ ಹೇಳ್ಬೋದು. ಓಕೆ, ಮುಂದಿನ ಕ್ವಶನನ್ನು ನೋಡ್ರಿ. ಈಗ ಇಲ್ಲೊಂದು ವಿಶೇಷ ಲೆಕ್ಕ ಐತೆ ನೋಡ್ರಿ. ಇದಕ್ಕೂ ಸ್ವಲ್ಪ ಪೂರ್ವ ತಯಾರಿ ನಿಮಗೆ ಬೇಕಾಗ್ತೈತಿ. ಈ ಲೆಕ್ಕದೊಳಗೆ ರೈಲಿನ ಲೆಕ್ಕ ಇದು. ರೈಲು ಮತ್ತು ದೂರ ಅನ್ಕೋರಿ. ಇಲ್ಲಿ ತಿಳ್ಕೊಬೇಕಾಗಿದ್ದೇನಪ್ಪ ಅಂದರೆ, ಈಗ ಪ್ಲಾಟ್ಫಾರ್ಮ್ ಇಲ್ಲಿ 3 ಅಂಶಗಳು ಬರ್ತಾವೆ. ಇನ್ನೊಂದು ಸ್ವಲ್ಪ ನೋಡ್ರಿ. ಪ್ಲಾಟ್ಫಾರ್ಮ್, ಸುರಂಗ ಮಾರ್ಗ, ಸೇತುವೆ, ಈ ರೀತಿ ಪ್ರಶ್ನೆಗಳು ಬಂದಾಗ ಒಬ್ಬ ವ್ಯಕ್ತಿಯನ್ನು ದಾಟಲು
ಕಂಬವನ್ನು ದಾಟಲು ಈ ರೀತಿ ಪ್ರಶ್ನೆಗಳು ಬಂದಾಗ ಒಂದು ಸಿಂಪಲ್ಲಾಗಿ ತಿಳ್ಕೊಂಬಿಡ್ರಿ. ರೈಲಿನ ಉದ್ದನ ದೂರ ಆಗಿರ್ತೈತೆ ಮತ್ತು ಪ್ಲಾಟ್ಫಾರ್ಮ್ ಉದ್ದ ದೂರದೊಳಗೆ ಸೇರ್ತೈತೆ, ಸೇತುವೆ ಉದ್ದ ಸೇರ್ತೈತಿ, ಸುರಂಗ ಮಾರ್ಗ ಇದ್ರೆ ಅದು ಸೇರ್ತೈತೆ. ಅಂದರೆ ಯಾವ ಲೆಕ್ಕದೊಳಗೆ ಏನು ಕೊಟ್ಟಿರ್ತಾರೆ ಅದನ್ನು ನೋಡ್ಕೋಬೇಕು. ರೈಲಿನ ಉದ್ದ ಪ್ಲಸ್ ಸುರಂಗ ಮಾರ್ಗದ ಉದ್ದ ಎರಡೂ ಸೇರಿದ್ರೆ ದೂರ ಆಕತಿ. ಒಟ್ಟು ದೂರ ನಿಮಗೆ ಬೇಕು. ಅಂದರೆ ದೂರ ಎಷ್ಟು ದೂರ ಹೋಯಿತು ಅಂತ ಅಥವಾ ರೈಲ್ವೇನ ಟ್ರೇನ್ ದಾಟಬೇಕಾದ್ರೆ ಎಷ್ಟು ಟೈಮ್ ತೊಗೊಂತು, ಟ್ರೈನದ ಉದ್ದ, ರೈಲ್ವೆ ಉದ್ದ, ಈ ರೀತಿ ಉಗಿ ಬಂಡಿ ಉದ್ದ ಅಂತ ಕೇಳ್ತಾರೆ. ಅದಕ್ಕೆ ನಾವು ಪ್ರಶ್ನೆಗಳನ್ನ ಸರಿಯಾಗಿ ಓದ್ಕೋಬೇಕು. 400 ಮೀಟ್ರ್ ಉದ್ದದ ರೈಲೊಂದು 1 ನಿಮಿಷದಲ್ಲಿ 200 ಮೀಟ್ರ್ ಉದ್ದದ ಸುರಂಗ ಮಾರ್ಗ ದಾಟಲು ಅದರ ವೇಗ ಎಷ್ಟು? ದಾಟಿ ಹೋಗ್ತದೆ ಅದು, ಅದರ ವೇಗ ಎಷ್ಟು? ಅದನ್ನು ಕಿಲೋಮೀಟರ್ ಪರ್ ಅವರ್ನಾಗ ಹೇಳ್ರಿ ಅಂತ ಹೇಳ್ತಾರೆ. ಆಪ್ಷನ್ನು ಕಿಲೋಮೀಟರ್ ಪರ್ ಅವರ್ನಾಗ ಅದಾವೆ. ಅದಕ್ಕೆ ನೋಡ್ರಿ, ಈಗ ಮೊದಲ ದೂರ ಕಂಡುಹಿಡ್ಕೊಂಡು ಸಿಂಪಲ್ ಅರ್ಥ ಮಾಡ್ಕೊಡ್ರಿ. ರೈಲಿನ ಉದ್ದ, ಸುರಂಗ ಮಾರ್ಗದ ಉದ್ದ ಎರಡೂ ಸೇರಿದಾಗ ದೂರ, ಒಟ್ಟು ದೂರ ಸಿಗ್ತದೆ. 400 ಪ್ಲಸ್ 400 ಮೀಟ್ರ್ ಉದ್ದ ರೈಲ್ ಐತಿ, ಸುರಂಗ ಮಾರ್ಗದ ಉದ್ದ ಎಷ್ಟೈತಿ? 200 ಮೀಟ್ರ್ ಐತಿ. ಹಾಗಾದ್ರೆ ಎರಡೂ ಸೇರಿ ಎಷ್ಟಾಯ್ತು ರೀ? 600 ಮೀಟ್ರ್ ಆಯಿತು. ಇದು ದೂರ. ಇನ್ನು ವೇಗ, ನಮಗೆ ಕೇಳ್ಯಾರ, ವೇಗ ಕೇಳ್ಯಾರ, ಕಾಲ ಕೊಟ್ಟಾರ ನೋಡ್ರಿ. 1 ನಿಮಿಷನಾಗ ಅದು ದಾಟ್ತೈತಿ. ಒಂದು ಟ್ರೇನ್ ಐತಿ, ಅದು ಸುರಂಗ ಮಾರ್ಗವನ್ನು ಹೋಗೋ ಮುಂದೆ ಅದು ದಾಟಿ ಹೋಗ್ಬೇಕಾದ್ರೆ 1 ನಿಮಿಷ ತಗೊಳ್ತೈತಿ. ಈಗ ಒಂದು ಸಿಂಪಲ್ ಈಗ ಅರ್ಥ ಮಾಡಿಕೊಡ್ರಿ. ಇದು ಟ್ರೇನ್ ಅಂತ ಇಟ್ಕೋರಿ. ಇಲ್ಲಿಗೆ ಟ್ರೇನ್ ಎಂಡ್ ಐತಿದೆ, ಕೊನೆಯ ಚಕ್ರ ಅಂತ ಇಟ್ಕೋರಿ. ಈ ಕಡೆ ಹೊಂಟತೆ. ಇಲ್ಲಿ ಸುರಂಗ ಮಾರ್ಗ ಐತಿ, ಸುರಂಗ ಮಾರ್ಗ ಸ್ಟಾರ್ಟ್ ಆಯಿತು. ಇಲ್ಲಿ ಅದು ಎಂಡಾಗಿ ಇಲ್ಲಿ ವಾಪಸ್ ಬರಬೇಕಂದ್ರೆ ಟ್ರೇನ್ ಇಲ್ಲಿ ಒಳಗೆ ಹೋಗ್ತೈತೆ. ಅದು ಇಲ್ಲಿ ಗಿಡ ಗಂಟೆ ಎಲ್ಲ ಇರ್ತಾವೆ. ಇಲ್ಲಿ ಸುರಂಗ ಮಾರ್ಗ ಕೊರೆದಿರ್ತಾರೆ. ಈ ಟ್ರೇನ್ ನೋಡ್ರಿ, ಇಲ್ಲೇನು ಟ್ರೇನ್ ಐತಿದು, ಈ ಟ್ರೇನ್ ಇದ್ರೊಳಗೆ ಹಾಯಿಸಿ ಈ ಕೊನೆಯ ಎಂಡ್ ಇಲ್ಲಿಗೆ ಬರಬೇಕಾಯ್ತು. ಈಗ ಟ್ರೇನ್ ಇಲ್ಲಿ ಬಂತು, ಇಲ್ಲೇ ಅದರ ಕೊನೆಯ ಚಕ್ರ ಇಲ್ಲಿ ಬಂದಾಗ ಅದು ದಾಟಿದಂಗೆ ಆಯ್ತು. ಹಾಗಾದ್ರೆ ಇಲ್ಲಿ ಏನಂತ ಹೇಳಿದ್ದು, ಟ್ರೇನದ ಉದ್ದ ಎಷ್ಟೈತಿ? 400 ಮೀಟ್ರ್. ನೆಕ್ಸ್ಟು 200 ಮೀಟ್ರ್ ಸುರಂಗ ಮಾರ್ಗ ಐತಿ. ಇದು ಇಲ್ಲಿಗೆ ಬಂದಾಗ 400 ಆಯಿತು. ಇಲ್ಲಿಂದ ಇಲ್ಲಿಗೆ ಬಂದಾಗ ಮತ್ತೆ 200, 4 ಪ್ಲಸ್ 200, 400 ಪ್ಲಸ್ 200, 600 ಮೀಟ್ರ್ ನಿಮ್ಗೆ ಅದು ದೂರ ಆಕತಿ. ದೂರ ಯಾಕೆ ಆಕತಿ ಅನ್ನೋದು ಸಿಂಪಲ್ಲಾಗಿ ಮತ್ತೊಮ್ಮೆ ನಿಮಗೆ ಹೇಳೀನಿ. ನೆಕ್ಸ್ಟ್ ನೋಡಿರಿ, ದೂರ ಗೊತ್ತಾಯ್ತು. ದೂರ ಯಾಕೆ ಇದು ಎರಡು ಕೂಡಿಸ್ಬೇಕನ್ನೋದು ನಿಮ್ಗೆ ಕ್ಲಿಯರಾಗಿ ಹೇಳೀನಿ. ನೆಕ್ಸ್ಟು ಇನ್ನು ವೇಗ. ಇಲ್ಲಿ ಮೀಟ್ರ್ ಐತಿ, ಇಲ್ಲಿ ನಿಮಿಷ ಐತಿ, ಅಲ್ಲಿ ಮೀಟ್ರ್ ಐತಿ. ದೂರ ಬಾಯ್ ಕಾಲ 600/1 ಈಸಿ ಆಯಿತು. ಆದರೆ ಆನ್ಸರ್ ಕಿಲೋಮೀಟರ್ ಪರ್ ಅವರ್ನಾಗ ಐತಿ. ಈಗ ಹೆಂಗೆ ಮಾಡಬೇಕು? ಇದೇ ಹೇಳಿದಂಗೆ ನಿಮ್ಗೆ ಇದು ಮೀಟ್ರ್ ಪರ್ ಮಿನಿಟ್ ಇದ್ದಿದ್ದು ಕಿಲೋಮೀಟ್ರ್ ಪರ್ ಅವರ್ ಆಗಬೇಕಂದ್ರೆ ನಾವು ಎಷ್ಟರಿಂದ ಗುಣಿಸ್ಬೇಕ್ರಿ? 600ಕ್ಕೆ 50/3ರಿಂದ ಗುಣಿಸಿದ್ರೆ ಕಿಲೋಮೀಟ್ರ್ ಪರ್ ಅವರ್ ಇದ್ದಿದ್ದು ಮೀಟ್ರ್ ಪರ್ ಮಿನಿಟ್ ಆಕೈತಿ. ಈಗ 3/50ರಿಂದ ಗುಣಿಸ್ಬೇಕು. ನೋಡಿರಿ, 0 0 ಕ್ಯಾನ್ಸಲ್ ಆಯಿತು. 5 1 5 1 5 2 12 3 36 ಕಿಲೋಮೀಟರ್ ಪರ್ ಅವರ್, ಕಿಲೋಮೀಟ್ರ್ ಪರ್ ಗಂಟೆ. ಇದು ಆನ್ಸರ್. ಇಷ್ಟು ವೇಗದಾಗ ಟ್ರೈನ್ ಇತ್ತಂದರೆ ಇಷ್ಟು 1 ನಿಮಿಷದೊಳಗೆ ಅದು ದಾಟಲಿಕ್ಕೆ ಸಾಧ್ಯ ಐತಿ. ಈ ರೀತಿ ನಾವು ದೂರ ಕಾಲದ ವೇಗದ ಮ್ಯಾಗ ಲೆಕ್ಕಗಳನ್ನ ನೋಡ್ತಾ ಇದ್ದೀರಿ. ಈಗ ಮುಂದಿನ ಪ್ರಶ್ನೆ, ನೆಕ್ಸ್ಟ್ ಕ್ವಶನ್. ಮುಂಜಾನೆ 6 ಗಂಟೆಗೆ ಪ್ರಯಾಣ ಪ್ರಾರಂಭಿಸಿ 60 ಕಿಲೋಮೀಟ್ರ್ ಪರ್ ವೇಗದಲ್ಲಿ ಹೊರಟು ಮಧ್ಯದಲ್ಲಿ 1 ಗಂಟೆ 30 ನಿಮಿಷ ವಿಶ್ರಾಂತಿ ಪಡೆದು
ಸಾಯಂಕಾಲ 4 ಗಂಟೆಗೆ ಪ್ರಯಾಣ ಮುಗಿಸಿದರೆ ಅದು ಕ್ರಮಿಸಿದ ದೂರ ಎಷ್ಟು? ಇಲ್ಲಿ ದೂರ ಕೇಳ್ಯಾರ ನೋಡ್ರಿ. ವೇಗ ನೋಡ್ಕೊರಿ. ವೇಗ 60 km/h. ಕಾಲ ನೋಡ್ರಿ, ಮೊದಲು ಎಷ್ಟು ಸ್ಟಾರ್ಟ್ ಆಯಿತು ಎಷ್ಟು ಎಂಡ್ ಆಯ್ತು ನೋಡ್ರಿ. 6 ಗಂಟೆ ಪ್ರಯಾಣ ಚಾಲು ಆಗೈತಿ, 4 ಗಂಟೆ ಸಾಯಂಕಾಲ ಮುಗ್ದೈತಿ. ಬೆಳಿಗ್ಗೆ 6ರಿಂದ ಮುಂಜಾನೆ 6ಕ್ಕೆ ಸ್ಟಾರ್ಟ್ ಆಯಿತು, ಅದು ಪ್ರಯಾಣ ಮುಗಿಸಿದ್ದೆಷ್ಟು? ಸಾಯಂಕಾಲ 4 ಗಂಟೆ. ಅಂದರೆ ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 12 ಒಳಗೆ 6 ಗಂಟೆ ಆಯ್ತು ರೀ ನೋಡ್ರಿ. 7, 8, 9, 10, 11, 12 6 ಗಂಟೆ ಆಯ್ತು ರೀ. 6 + 4 ಎಷ್ಟು ಆಯ್ತು ರೀ? ಕಾಲ 10 ಗಂಟೆ ಆಯಿತು. ಈಗ ಇನ್ನೊಂದು ಇಲ್ಲಿ ಮೈನಸ್ ಮಾಡಬೇಕು. ಯಾಕೆ ಮೈನಸ್ ಮಾಡಬೇಕು? 1 ಗಂಟೆ 30 ನಿಮಿಷ ಊಟಕ್ಕೆ ರೆಸ್ಟ್ ತೊಗೊಂಡಾರ ಅಂತ ಇಟ್ಕೊಳ್ರಿ. ಹಾಗಾದ್ರೆ 1 ಗಂಟೆ 30 ನಿಮಿಷ ಇದ್ರಾಗ ಮೈನಸ್ ಮಾಡ್ಬೇಕು ನಾವು. ಅಲ್ಲಿ ಟ್ರೈನ್ ಹೋಗಿಲ್ಲ, ಅದು ಅವಾಗ ನಮಗೆ ದೂರ ಕಂಡುಹಿಡಿಯೋಕೆ ಬರೋದಿಲ್ಲ. ಆ ಟ್ರೈನ್ ಸ್ಟಾಪ್ ಆಗೈತಿ, ಅಂದರೆ ವಿಶ್ರಾಂತಿ ಪಡೆಯಕತ್ತೈತಿ, ಅವಾಗ ಟ್ರೈನ್ ಚಲಿಸಂಗಿಲ್ಲ. ಹಾಗಾದ್ರೆ 1 ಗಂಟೆ 30 ನಿಮಿಷ ಇದ್ರಾಗ ಮೈನಸ್ ಮಾಡಿದರೆ ನೋಡ್ರಿ 8 ಗಂಟೆ 30 ನಿಮಿಷ ಆಯಿತು. 8 ಗಂಟೆ 30 ನಿಮಿಷ ಅಂದ್ರೆ ಪೂರ್ತಿ ಇದನ್ನ ಗಂಟೆ ಒಳಗೆ ಪರಿವರ್ತನೆ ಮಾಡಿಕೊಂಡ್ರೆ 8:30 ಗಂಟೆ ಆಯಿತು. 8:30 ಗಂಟೆ ಅಂದ್ರೆ ಮತ್ತು ಇದನ್ನು ಮಿಶ್ರ ಭಿನ್ನ ರಾಶಿ ಇದ್ದಿದ್ದು ವಿಷಮ ಮಾಡಿಕೊಂಡ್ರೆ 8 × 16 17/2 ಗಂಟೆ. ಇಷ್ಟು ಮಾಡ್ಕೊಂಡ್ಮೇಲೆ ನಾವು ಸೂತ್ರ ಹಾಕ್ಸ್ಬೇಕು. ಅವಾಗ ಈಸಿಯಾಗಿ ನಾವು ಲೆಕ್ಕ ಮಾಡ್ಬೋದು. ದೂರ ಇಸ್ಕೊಂಡು ಕಾಲ ಇಂಟು ವೇಗ ಅಥವಾ ವೇಗ ಇಂಟು ಕಾಲ ಏನಾರು ಅನ್ಕೋರಿ. ಕಾಲ ಎಷ್ಟೈತೆ ರೀ? 17/2 ಇಂಟು ವೇಗ 60. 2 1 2 30 ಗುಣಾಕಾರ ಮಾಡಿದರೆ ನೋಡಿರಿ 17 3 51 1 0 ಇಸ್ಕೊಂಡು ಇಷ್ಟು ಕಿಲೋಮೀಟ್ರ್ ಅದು ದೂರ ಚಲಿಸೈತಿ. ಸಾಯಂಕಾಲ 8 ಗಂಟೆ ಒಳಗೆ 8 ಗಂಟೆವರೆಗೆ ಅದು 510 ಕಿಲೋಮೀಟ್ರ್ ಪ್ರಯಾಣ ಮಾಡಿರ್ತೈತಿ. ಈ ರೀತಿ ಸಾಕಷ್ಟು ಲೆಕ್ಕಗಳು ದೂರ ಕಾಲ ವೇಗದಲ್ಲಿ ಇನ್ನಷ್ಟು ಲೆಕ್ಕಗಳು ಇರ್ಬೋದು. ಮುಂದಿನ ಮತ್ತು ನಾವು ಕ್ವಶನ್ ಪೇಪರ್ ಬಿಡಿಸೋ ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವೀಕ್ಷಿಸಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.